ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಅಂಗ್ರಿ ಫುಡ್ಡಿ. ಇದು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನಲ್ಲೇ ಮಾವಿನ ಹಣ್ಣು ಜ್ಯೂಸ್ ಯಾವ ಥರ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಮಾವಿನ ಹಣ್ಣು ತೊಗೊಳ್ಳಿ, ಅದು ನೀಟಾಗಿ ಸಿಪ್ಪೆ ತೆಗೆದು ಹಣ್ಣು ಹಚ್ಕೋಬೇಕು. ಅದು ಯಾವ ಥರ ಹಚ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಣ್ಣ ಚಾಕು ತಗೊಂಡು ನೀಟಾಗಿ ಈ ಥರ ಕಟ್ ಮಾಡಿ. ನೋಡಿ, ಈ ಥರ ಕಟ್ ಆಗಿದೆ ನೀಟಾಗಿ. ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದು ಸೈಡಿಂದ. ನೋಡಿ, ನಾನು ಎಲ್ಲ ಮಾವಿನ ಹಣ್ಣು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಈಗ ಹಚ್ಚಿರೋ ಮಾವಿನ ಹಣ್ಣೆಲ್ಲ ಅದಕ್ಕೆ ಹಾಕಿ. ಈಗ 1 ಕಪ್ ಸಕ್ಕರೆ, ಸಿಹಿ ಇಷ್ಟಪಡೋರು ಜಾಸ್ತಿ ಸಕ್ಕರೆ ಯೂಸ್ ಮಾಡ್ಬೋದು. ಈಗ ಸ್ವಲ್ಪ ನೀರು, ಇದನ್ನು ನೈಸಾಗಿ ಪೇಸ್ಟ್ ಥರ ರುಬ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ರುಬ್ಬಿರೋ ಪೇಸ್ಟನ್ನು ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೀಟರಲ್ಲಿ ಬೀಟ್ ಮಾಡಿ, ಯಾಕೆಂದರೆ ಅದು ಗಂಟಿರಬಾರ್ದು, ಆ ಥರ ಬೀಟ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬೀಟ್ ಆಗಿದೆ. ನೋಡಿ, ಮಾವಿನ ಹಣ್ಣು ಜ್ಯೂಸ್ ರೆಡಿ ಆಗಿದೆ. ಒಂದು ಲೋಟಕ್ಕೆ ಗ್ಲಾಸಿಗೆ ಐಸ್ ಹಾಕ್ಕೊಳ್ಳಿ. ಈಗ ರುಬ್ಬಿರೋ ಅಂಥ ಮಾವಿನ ಹಣ್ಣು ಜ್ಯೂಸನ್ನ ಅದಕ್ಕೆ ಹಾಕ್ಕೊಳ್ಳಿ ಗ್ಲಾಸಿಗೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮತ್ತೆ 1 ವರ್ಷ ಸಿಗೋದಿಲ್ಲ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹೊಸ ಅಡುಗೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು.